SSC MTS 2024 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿನ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈ ವಿಡಿಯೋದಲ್ಲಿ ಏನೆಲ್ಲ ಚರ್ಚೆನ ಮಾಡ್ತಾ ಇದ್ದೇವೆ ಅಂತಂದ್ರೆ, ಇದರಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, SSC MTS ಎಕ್ಸಾಮ್ ಅದ್ರ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಬೇಕು ನಾವು ಎಕ್ಸಾಮ್ ದಲ್ಲಿ ಅದನ್ನು ಕೂಡ ನೋಡೋಣ. ಅಂತಂದ್ರೆ ಒಂದು ಪ್ರಶ್ನೆಗೆ ಎಷ್ಟು ಸಮಯವನ್ನು ಕೊಡ್ಬೇಕಾಗುತ್ತೆ ಸೆಷನ್ 1ರಲ್ಲಿ, ಸೆಷನ್ 2ದಲ್ಲಿ ಅದನ್ನು ನೋಡೋಣ. ಅದ್ರ ಜೊತೆಗೆ ಪ್ರಿಪರೇಷನ್ ಹೇಗೆ ಮಾಡ್ಬೇಕು ಈ ಎಕ್ಸಾಮ್ಗೆ, ಅದ್ರ ಜೊತೆಗೆ ನಮ್ಮ ಏನು ಹಿಟ್ ವಿತ್ ಮಾಸ್ ಅನ್ನುವಂತ ಏನು ಯೂಟ್ಯೂಬ್ ಚಾನೆಲ್ ಇದೆ, ಆ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ನಿಮ್ಗೆ ಕೆಲವೊಂದಿಷ್ಟು ಫ್ರೀ ಕ್ಲಾಸಸ್ ಗಳನ್ನ ಮಾಡ್ತಾ ಇದ್ದೀವಿ. ನಿಮಗೆ ಫ್ರೀ ಆಗಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದೀವಿ. ಅಂದ್ರೆ ಅದರಲ್ಲಿ ಯಾವ್ದು ಟಫ್ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಗಳಲ್ಲಿ, ಆ ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡು ನಾವು ಫ್ರೀ ಆಗಿ ಕ್ಲಾಸಸ್ ಗಳನ್ನ ನಿಮಗೆ ಕೊಡ್ತಾ ಇದ್ದೇವೆ. ಸೊ ಅದು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ಇದರಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಈ ಒಂದು ವಿಡಿಯೋ SSC MTS ಎಕ್ಸಾಮ್ ಪ್ರಿಪರೇಷನ್ ಮಾಡುವಂತಹ ಅಭ್ಯರ್ಥಿಗಳಿಗೆ ಇದೆ. ಇದು ಪ್ರತಿ ವರ್ಷ ಕಾಲ್ಫಾರ್ಮ್ ಆಗುವಂತಹ ಒಂದು ವೇಕೆನ್ಸಿ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದೆ ಇದು. ಸೊ ಈ ವರ್ಷ ನೀವು ಗೌರ್ಮೆಂಟ್ ಜಾಬ್ ನಿಮ್ಗೆ ಬೇಕೇ ಬೇಕು, ನಾವು ಈ ವರ್ಷ ಗೌರ್ಮೆಂಟ್ ಜಾಬ್ ಪಡ್ಕೊಳ್ಳೇಬೇಕು ಅನ್ನುವಂತಹ ಅಭ್ಯರ್ಥಿಗಳು ನೀವು ಆಗಿದ್ರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಅದರ ಜೊತೆಗೆ ನಾವು ಹೇಳಿದ ಹಾಗೆ 3 ತಿಂಗಳು, ಎಷ್ಟು ತಿಂಗಳು ಬರೆ ಓನ್ಲಿ 3 ಮಂತ್ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ನಮ್ಮ ಜೊತೆಗೆ ಇದ್ರೆ ಸಾಕು, ನೀವು ಈ ಒಂದು ಗೌರ್ಮೆಂಟ್ ಜಾಬ್ಗೆ ಅರ್ಹರಾಗ್ತೀರಾ. ಈ ಗೌರ್ಮೆಂಟ್ ಜಾಬ್ ಅನ್ನ ಪಡ್ಕೊಳ್ಳಿಕ್ಕೆ ನೀವು ಸಕ್ಷಮರಾಗ್ತೀರಾ. ಎಷ್ಟು ತಿಂಗಳು ಕೊಡ್ಬೇಕು ನಮಗೆ? 3 ತಿಂಗಳು ಅಷ್ಟೇ ನೀವು ಫ್ರೀ ಆಗಿರಿ. ಆ 3 ತಿಂಗಳಲ್ಲಿ ನಿಮ್ಗೆ ಪ್ರಿಪರೇಷನ್ ಅನ್ನ ಮಾಡಿಸ್ತಾ ಇದ್ದೇವೆ. ಈ SSC MTS ಎಕ್ಸಾಮ್ಗೆ ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ರಿ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿನ ಪಡ್ಕೊಳ್ರಿ. ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ನಾವು ಇದರಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನೋಡೋಣ. SSC MTS ಎಕ್ಸಾಮ್ ದಲ್ಲಿ ಸೆಷನ್ಸ್ ಗಳು ಬರ್ತಾ ಇದಾವೆ. ಸೆಷನ್ 1 ಇರುತ್ತೆ, ಆಮೇಲೆ ಇನ್ನೊಂದು ಸೆಷನ್ 2 ಇರುತ್ತೆ. ಅಂತಂದ್ರೆ ಇವು 2 ಭಾಗಗಳಲ್ಲಿ ನಿಮ್ಗೆ ಡಿವೈಡ್ ಮಾಡಿದ್ದಾರೆ SSC MTS ಎಕ್ಸಾಮ್. SSC MTS ಮತ್ತು ಹವಾಲ್ದಾರ್ ಎರಡಕ್ಕೂ ಕೂಡ ಒಂದೇ ಇದೆ. ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು ಏನು ಅಂತಂದ್ರೆ, ಒಂದು ಕಮೆಂಟ್ ಬಂದಿತ್ತು, MTS ಎಕ್ಸಾಮ್ ನಮ್ದು ಪಾಸ್ ಆಯ್ತು ಅಂತಂದ್ರೆ ಬೇರೆ ಎಕ್ಸಾಮ್ಗೆ ಮತ್ತೆ ನಾವು ಪ್ರಿಪೇರ್ ಮಾಡ್ಬೋದಾ ಈ ಒಂದು ಜಾಬ್ ಇದ್ಕೊಂಡನೆ ಅಂತ ಹೇಳಿ ನನಗೆ ಒಂದು ಕಮೆಂಟ್ ಬಂದಿತ್ತು. ಸೊ ನೀವು ಪ್ರಿಪರೇಷನ್ ಅನ್ನ ಮಾಡ್ಬೋದು, ಬಹಳಷ್ಟು ಟೈಮ್ ಸಿಗುತ್ತೆ. ಈ ಒಂದು ಜಾಬ್ ನಿಮ್ಗೆ ಸಿಕ್ತು ಅಂತಂದ್ರೆ ಮುಂದಿನ ಒಂದು ದೊಡ್ಡ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಲಿಕ್ಕೆ ಬಹಳಷ್ಟು ಟೈಮ್ ಸಿಗುತ್ತೆ. ಈ ಒಂದು ಜಾಬ್ ದಲ್ಲಿ ಇದ್ಕೊಂಡು ನೀವು ಬಹಳಷ್ಟು ಓದಬಹುದು, ಬಹಳಷ್ಟು ಪ್ರಿಪರೇಷನ್ ಅನ್ನ ಮಾಡಬಹುದು. ನಿಮ್ಗೆ ಟೈಮ್ ಬಹಳಷ್ಟು ಸಾಕಷ್ಟು ಸಿಗ್ತಾ ಇದೆ ಈ ಒಂದು ಜಾಬ್ ದಲ್ಲಿ. ಈಗ ಸೆಷನ್ 1ರಲ್ಲಿ ಏನಿರ್ತೈತಿ ಅಂತಂದ್ರೆ, ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಮ್ಯಾಥ್ಸ್ ಇರುತ್ತೆ. ಇನ್ನೊಂದು ಸಬ್ಜೆಕ್ಟ್ ಇದರಲ್ಲಿ ಬರ್ತಾ ಇದೆ, ಅದು ಯಾವುದು ಅಂತಂದ್ರೆ ರೀಸನಿಂಗ್. ಮ್ಯಾಥ್ಸ್ ಮತ್ತು ರೀಸನಿಂಗ್ ಇರ್ತೈತಿ ಈ ಒಂದು ಸೆಷನ್ 1ರಲ್ಲಿ. ಈ ಸೆಷನ್ 1ರಲ್ಲಿ ನಿಮಗೆ ಯಾವುದೇ ರೀತಿ ಇರುವಂತಹ ನೆಗೆಟಿವ್ ಮಾರ್ಕ್ಸ್ ಗಳು ಇರೋದಿಲ್ಲ. ಇದು ನಿಮ್ಗೆ ಕನ್ಫರ್ಮ್ ಆಗ್ಬೇಕು. ನೆಗೆಟಿವ್ ಮಾರ್ಕ್ಸ್ ಇದರಲ್ಲಿ ಇರೋದಿಲ್ಲ. ಇದರಲ್ಲಿ ಸೆಷನ್ 1ರದ ಮಾತನ್ನ ಮಾತಾಡ್ತಾ ಇದ್ದೀನಿ. ಸೆಷನ್ 1ರಲ್ಲಿ ಯಾವುದೇ ರೀತಿ ಇರುವಂತಹ ನೆಗೆಟಿವ್ ಮಾರ್ಕ್ಸ್ ಇದರಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಎಷ್ಟೆಷ್ಟು ಇರ್ತಾವೆ ಕ್ವಶನ್? ಮ್ಯಾಥ್ಸ್ ದಲ್ಲಿ 20 ಕ್ವಶನ್ಸ್, ರೀಸನಿಂಗ್ ದಲ್ಲಿ 20 ಕ್ವಶನ್ಸ್ ಇರ್ತಾವೆ. ಟೋಟಲ್ ಆಗಿ 40 ಕ್ವಶನ್ಸ್ ಇದರಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾವೆ. SSC ಈ ಒಂದು MTS ದಲ್ಲಿ ಸೆಷನ್ 1ರಲ್ಲಿ ಮ್ಯಾಥ್ಸ್ 20 ಕ್ವಶನ್, ರೀಸನಿಂಗ್ 20 ಕ್ವಶನ್, ಟೋಟಲ್ 40 ಕ್ವಶನ್ಸ್ ಇದರಲ್ಲಿ ನೋಡ್ಲಿಕ್ಕೆ ಸಿಗ್ತಾವೆ ನಿಮಗೆ. ಇದಕ್ಕೆ ಟೈಮಿಂಗ್ ಎಷ್ಟಿರುತ್ತೆ? ಸೆಷನ್ 1ಕ್ಕೆ ಟೈಮಿಂಗ್ 45 ನಿಮಿಷ ಇರ್ತೈತಿ. ಇದಕ್ಕೆ ಇವು ಎಲ್ಲವೂ 40 ಕ್ವಶನ್ ಬಿಡಿಸ್ಲಿಕ್ಕೆ 45 ನಿಮಿಷ ನಿಮಗೆ ಇರುತ್ತೆ. ಇದರಲ್ಲಿ ನೀವು ಏನ್ ಮಾಡ್ಬೇಕು, ಹೇಗೆ ಪ್ರಿಪರೇಷನ್ ಮಾಡ್ಬೇಕು, ಹೇಗೆ ನಮ್ಮ ಸ್ಟ್ರಾಟಜಿ ಇರ್ಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಹೇಗಿರ್ಬೇಕು ಅನ್ನೋದನ್ನ ನೆಕ್ಸ್ಟ್ ಹೇಳ್ತೇನೆ ನಾನು. ಇದು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಒಂದು ಕ್ವಶನ್ಗೆ 3 ಅಂಕಗಳು ಇರ್ತಾವೆ. ಇಲ್ಲಿ ಒಂದು ಕ್ವಶನ್ಗೆ 3 ಅಂಕ ಅಂತಂದ್ರೆ ಟೋಟಲ್ ಇದಕ್ಕೆ 60 ಅಂಕ, ಇದಕ್ಕೆ 60 ಅಂದ್ರೆ ಟೋಟಲ್ 120 ಮಾರ್ಕ್ಸ್ ಗಳು ಇದರಲ್ಲಿ ಇರ್ತವೆ. ಇದು SSC MTS ಎಕ್ಸಾಮ್ ದಲ್ಲಿ ಇದು ಸೆಷನ್ 1 ಏನಿದೆ ಇದು ಓನ್ಲಿ ಕ್ವಾಲಿಫೈಯಿಂಗ್ ಇರ್ತೈತಿ. ಕ್ವಾಲಿಫೈ
ಅಂದ್ರೆ ಕ್ವಾಲಿಫೈ ಮಾಡ್ಬೇಕು ನೀವು. 40 ಕ್ವಶನ್ಸ್ಗಳಲ್ಲಿ 12 ಕ್ವಶನ್ಸ್ಗಳು ನಿಮ್ಮ ಸರಿ ಆದ್ವು ಅಂತಂದ್ರ ನೀವು ಕ್ವಾಲಿಫೈ ಆಗ್ತೀರಾ. ಅಂದ್ರೆ ಮುಂದಿಂದು ನಿಮ್ದು ಕನ್ಸಿಡರ್ ಮಾಡ್ತಾರೆ. ಸೆಷನ್ 2 ಕನ್ಸಿಡರ್ ಮಾಡ್ತಾರೆ. ಈಗ ಸೆಷನ್ 2 ಗೆ ಬರೋಣ. ಸೆಷನ್ 2 ದಲ್ಲಿಯೂ ಕೂಡ 2 ಸಬ್ಜೆಕ್ಟ್ ಗಳು ಬರ್ತಾ ಇದಾವೆ. ಒಂದನೇದ್ದು GK, ಇನ್ನೊಂದು ಬರುವಂತದ್ದು ಇಂಗ್ಲಿಷ್. ಈ 2 ಸಬ್ಜೆಕ್ಟ್ ಗಳು ಇದರಲ್ಲಿ ಕೂಡ ಇರ್ತವೆ. ಇದರಲ್ಲಿ ಎಷ್ಟು ಕ್ವಶನ್ಸ್ ಗಳು ಇರ್ತವೆ? 25 ಕ್ವಶನ್ಸ್ ಗಳು. ಒಂದು ಕ್ವಶನ್ ಗೆ 3 ಅಂಕ. ಇದರಲ್ಲಿ ಕೂಡ 25 ಕ್ವಶನ್, ಒಂದು ಕ್ವಶನ್ ಗೆ 3 ಅಂಕ. ಟೋಟಲ್ ಇದರಲ್ಲಿ 75 ಮಾರ್ಕ್ಸ್. ಇದರಲ್ಲಿ 75 ಮಾರ್ಕ್ಸ್. ಟೋಟಲ್ ಮಾರ್ಕ್ಸ್ ಗಳು 150 ಮಾರ್ಕ್ಸ್ ಗಳು ನಿಮ್ಮ ಸೆಲೆಕ್ಷನ್ ವನ್ನ ಡಿಸೈಡ್ ಮಾಡುವಂತಹ ಮಾರ್ಕ್ಸ್ ಗಳು. ನಿಮ್ಮ ಸೆಲೆಕ್ಷನ್ ಆಗ್ಬೇಕಂತಂದ್ರ ಇವುಗಳ ಜೊತೆಗೆ ನೀವು ಫೈಟ್ ಮಾಡ್ಬೇಕು. ಅಂತಂದ್ರೆ ಯಾವುದು? GK ಮತ್ತು ಇಂಗ್ಲಿಷ್. ಟೋಟಲ್ 50 ಕ್ವಶನ್ಸ್ ಇರ್ತಾವ ಇಲ್ಲಿ. 50 ಕ್ವಶನ್ಸ್, 150 ಮಾರ್ಕ್ಸ್. ಒಂದು ಕ್ವಶನ್ ಗೆ 3 ಮಾರ್ಕ್ಸ್. ಸೊ ಇದು ಎಕ್ಸಾಮ್ ಪ್ಯಾಟರ್ನ್ SSC MTS ಈ ರೀತಿ ಇರ್ತೈತಿ. ಇದು ಪ್ಯಾಟರ್ನ್. ಈಗ ಇಲ್ಲಿ ನೆಗೆಟಿವ್, ಸೆಷನ್ 2 ದಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲಿ ಇರ್ತಾವೆ. ಸೆಷನ್ 2 ದಲ್ಲಿ ಏನಿರ್ತಾವೆ? ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರ್ತೈತಿ. ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಇಲ್ಲಿ. ಇದು ನೆಗೆಟಿವ್ ಮಾರ್ಕ್ಸ್ ಎಷ್ಟು ಇರ್ತೈತಿ ಅಂತಂದ್ರೆ 1/3 ಇರ್ತೈತಿ. ಇದ್ರ ಅರ್ಥ ಏನು ಅಂತಂದ್ರೆ ಒಂದು ಪ್ರಶ್ನೆ ತಪ್ಪಾದರೆ ಒಂದು ಮಾರ್ಕ್ಸ್ ಏನ್ ಮಾಡ್ತಾರೆ? ಕಡಿತ ಅಂದ್ರೆ ಕಡಿತ ಮಾಡುತ್ತಾರೆ. ಏನಿದು? ಒಂದು ಪ್ರಶ್ನೆಯನ್ನ ನೀವು GK ಮತ್ತು ಇಂಗ್ಲಿಷ್ ದಲ್ಲಿ ತಪ್ಪು ಮಾಡಿರ ಅಂತಂದ್ರ 1 ಮಾರ್ಕ್ಸ್ ಕಟ್. ಒಂದು ವೇಳೆ ಈಗ ಹಿಂಗ್ ಥಿಂಕ್ ಮಾಡ್ತಿರ್ತೀರ ನೀವು, ಏನಂತಂದ್ರ ಒಂದ್ ಪ್ರಶ್ನೆ ತಪ್ಪಾಯ್ತು ಅಂತಂದ್ರೆ 1 ಮಾರ್ಕ್ಸ್ ಹೋಗ್ತೈತಿ. ಬಟ್ ಅದ ಪ್ರಶ್ನೆ ಸರಿ ಆಯ್ತು ಅಂದ್ರೆ 3 ಮಾರ್ಕ್ಸ್ ಬರ್ತಾವಲ್ಲ ಅಂತ ಹೇಳಿ ನೀವು ಹಿಂಗ್ ಮಾಡಿನ ಹೋದ ವರ್ಷ ಬಹಳಷ್ಟು ವಿದ್ಯಾರ್ಥಿಗಳು ಅವ್ರದ್ದು ಮಾರ್ಕ್ಸ್ ಬಂದಿದ್ದು ಟೋಟಲ್ ಆಗಿ ಪೂರ್ತಿ ಕಡಿಮೆ ಆಗಿ ಬಂತವ್ರದ್ದು. ನೆಗೆಟಿವ್ ಮಾಡಿ ಬಹಳಷ್ಟು ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ಟು ಸೆಲೆಕ್ಷನ್ ಆಗ್ಲಿಲ್ಲ ಕೆಲವೊಬ್ಬರದು. ಸೊ ಹಾಗಾಗಿ ಇದನ್ನ ನೆಗೆಟಿವ್ ಅಷ್ಟು ಈಸಿ ಅಂತ ಹೇಳಿ ತಿಳ್ಕೊಬೇಡ್ರಿ. ಬಹಳ ಟಫ್ ನೆಗೆಟಿವ್ ಇದು. 1/3 ಅಂತಂದ್ರೆ ಅದರ ಸಲುವಾಗಿ ನೀವು ನೆಗೆಟಿವ್ ಹಾಕಲೇಬಾರದು. ಓಕೆ, ಸೊ ಇದು ಸಂಪೂರ್ಣ ಒಂದು ಎಕ್ಸಾಮ್ ಪ್ಯಾಟರ್ನ್. ಯಾರಿಗೆ ಗೊತ್ತಿಲ್ಲ, MTS ಇದೇ ವರ್ಷ ಬರಿತಾ ಇದ್ದೀರಾ ಅವ್ರಿಗೆ ಇದು ಒಂದು ಮಾಹಿತಿ ಈ ರೀತಿ ಇರುತ್ತೆ. ಇಷ್ಟೆಲ್ಲ ಇದಕ್ಕೂ ಕೂಡ 45 ನಿಮಿಷನೇ ಇರ್ತೈತಿ. ಇದಕ್ಕೂ ಕೂಡ ಎಷ್ಟಿರ್ತೈತಿ? 45 ನಿಮಿಷ. ಇದಕ್ಕೂ 45 ನಿಮಿಷ, ಇದಕ್ಕೂ ಕೂಡ 45 ನಿಮಿಷ. ಫಸ್ಟ್ ನೀವು ಎಕ್ಸಾಮ್ ಸೆಂಟರ್ಗೆ ಹೋದ್ಮೇಲೆ, ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ ಈ 2 ಸಬ್ಜೆಕ್ಟ್ ಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ ನಿಮ್ಗೆ, ಮ್ಯಾಥ್ಸ್ ಮತ್ತು ರೀಸನಿಂಗ್. ಇವು 2ಗಳನ್ನ ನೀವು ಬಿಡಿಸ್ಬೇಕು ಮೊದಲು. ಎರಡರೊಳಗೆ ಯಾವ್ದು ಬೇಕಾದ ಮೊದಲನ್ನ ಬಿಡಿಸಬಹುದು. ಓಕೆ, ಮೊದಲು ರೀಸನಿಂಗ್ ಬಿಡಿಸ್ರಿ, ಆಮೇಲೆ ಮ್ಯಾಥ್ಸ್. ಇಲ್ಲಾಂದ್ರೆ ಮ್ಯಾಥ್ಸ್ ಇಷ್ಟ ಆಯ್ತು ಅಂತಂದ್ರೆ ಮ್ಯಾಥ್ಸ್ ಮೊದಲು ಬಿಡಿಸ್ರಿ, ಆಮೇಲೆ ರೀಸನಿಂಗ್. ಯಾವ್ದಾದ್ರು ಎರಡರೊಳಗೆ ಒಂದ್ ಬಿಡಿಸಬಹುದು ನೀವು 45 ನಿಮಿಷ ಒಳಗೆ. ಆಮೇಲೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಇಲ್ಲಿ 5 ಮಾಡಿ, 5 ಕ್ವಶನ್ ಮ್ಯಾಥ್ಸ್ ಮಾಡಿ, ರೀಸನಿಂಗ್ 5 ಕ್ವಶನ್ ಮಾಡಿ, ಆಮೇಲೆ ಮತ್ತೆ ನನಗೆ ಗೊತ್ತಾಯ್ತು ಇನ್ನೊಂದ್ ಯಾವ್ದೋ 2 ಕ್ವಶನ್ ನನಗೆ ಬರ್ತಾವ ಮ್ಯಾಥ್ಸ್ ದೊಳಗ ಅಂತ ಹೇಳಿ ಅಲ್ಲಿ ಕೂಡ ಮತ್ತೆ ಹೋಗ್ಬೋದು. ಹಿಂಗ್ ಮಾಡ್ಬೋದು. ಇಲ್ಲಿ ಸೆಷನ್ 1ರಲ್ಲಿ 45 ನಿಮಿಷದವರೆಗೆ ಹಿಂಗ್ ಮಾಡ್ಬೋದು. 45 ನಿಮಿಷ ಮುಗಿದ ಮೇಲೆ ಮ್ಯಾಥ್ಸ್ ರೀಸನಿಂಗ್ ಏನಾಗ್ಬಿಡ್ತೈತಿ? ಕ್ಲೋಸ್ ಆಗ್ಬಿಡ್ತೈತಿ. ಎಷ್ಟು ನೀವು ಹಾಕಿರ್ತೀರಿ ಅಲ್ಲಿ ಕ್ಲೋಸ್ ಆಗ್ಬಿಡ್ತೈತಿ. ನೆಕ್ಸ್ಟ್ ಓಪನ್ ಆಗೋದೇನು ಅಂತಂದ್ರೆ ಸೆಷನ್ 2 ಓಪನ್ ಆಗತ್ತೆ. ಅಲ್ಲಿ GK ಮತ್ತು ಇಂಗ್ಲಿಷ್ ಡಿಸ್ಪ್ಲೇ ಆಗ್ತೈತಿ. GK ಮತ್ತು ಇಂಗ್ಲಿಷ್ ಕ್ವಶನ್ಸ್ ಗಳು ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾವೆ. ಇಲ್ಲಿಯೂ ಕೂಡ ನೀವು ಮೊದಲು ಇಂಗ್ಲಿಷ್ ಮಾಡಬಹುದು, ಆಮೇಲೆ GK, ಇಲ್ಲಾಂದ್ರೆ ಮೊದಲು GK ಮಾಡಬಹುದು, ಆಮೇಲೆ ಇಂಗ್ಲಿಷ್ ಮಾಡಬಹುದು. ಈ ರೀತಿ ನೀವು ಇದ್ರೊಳಗೂ ಕೂಡ ಹಿಂದ ಮುಂದ ಮಾಡಬಹುದು. ಓಕೆ, ಇದು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಇಲ್ಲಿ ಆಯ್ತು ಮಾಹಿತಿ. ಈಗ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಬೇಕು ನೋಡ್ರಿ. ಟೈಮ್ ಮ್ಯಾನೇಜ್ಮೆಂಟ್ ದಲ್ಲಿ ಮೊಟ್ಟ ಮೊದಲನೇದಾಗಿ ಯಾವುದು ಅಂತಂದ್ರೆ ಸೆಷನ್ 1 ಅನ್ನ ತಗೊಳ್ಳೋಣ. ಸೆಷನ್ 1ರಲ್ಲಿ ನಿಮ್ಗೆ 45 ನಿಮಿಷ ಇರ್ತೈತಿ. ಇಲ್ಲಿ ಎಷ್ಟು ನಿಮಿಷ ಇರ್ತೈತಿ? ಇಲ್ಲಿ 45 ನಿಮಿಷದಲ್ಲಿ ನೀವು ಸೆಷನ್ 1ರೊಳಗೆ ಏನ್ ಮಾಡ್ಬೇಕು ಅಂತಂದ್ರೆ ಮ್ಯಾಥ್ಸ್ ಮತ್ತು ರೀಸನಿಂಗ್ 20 ಕ್ವಶನ್ಸ್ ಗಳನ್ನ ಬಿಡಿಸ್ಬೇಕಾಗ್ತೈತಿ. ಇದು ಓನ್ಲಿ ಕ್ವಾಲಿಫೈ ಇರೋದರಿಂದ ನೀವು 40ರಲ್ಲಿ 12 ಸರಿ ಮಾಡಿದ್ರೆ ಸಾಕು, ನೆಗೆಟಿವ್ ಕೂಡ ಇರಂಗಿಲ್ಲ. ಇಲ್ಲಿ ಒಂದು ತಿಳ್ಕೊಂಡ್ಬಿಡ್ರಿ, ಏನು ಅಂತಂದ್ರ ಇವೇನ್ 20 ಇದಾವಲ್ಲ, ಇದರಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ರೀಸನಿಂಗ್ ದಲ್ಲಿ ಕೆಲವೊಂದಿಷ್ಟು ಏನು ಅಂತಂದ್ರೆ 10 ಟಾಪಿಕ್ ಗಳನ್ನ 10 ರಿಂದ 12 ಟಾಪಿಕ್ಸ್ ಗಳನ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ. ರೀಸನಿಂಗ್ ಈಸಿ ಇರ್ತೈತಿ ಅದ.
ಅದ್ರೊಳಗ ಮಿರರ್ ಇಮೇಜ್ ಇರ್ಬೋದು, ಎಂಬೆಡೆಡ್ ಇಮೇಜ್ ಇರ್ಬೋದು, ಕಂಪ್ಲೀಷನ್ ಆಫ್ ಇಮೇಜ್ ಇರ್ಬೋದು. ಇಮೇಜ್ಗೆ ಸಂಬಂಧಿಸಿರುವಂತಹ 3 ಕ್ವಶನ್ಸ್ ಪಕ್ಕಾ ಇದರಲ್ಲಿ ಬರ್ತವೆ ರೀಸನಿಂಗ್ ದಲ್ಲಿ. ಅವುಗಳನ್ನ ಪರ್ಫೆಕ್ಟ್ ಮಾಡ್ಕೊರಿ, ಈಸಿ ಇರ್ತೈತೆ ಅದು. ಅಂತಾವು 10 ಟಾಪಿಕ್ಸ್ ಗಳನ್ನ ಈಸಿ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ. ಈ ಮ್ಯಾಥ್ಸ್ ದಲ್ಲಿ ಒಂದು 5 ರಿಂದ 6 ಟಾಪಿಕ್ಸ್, 5 ರಿಂದ 6 ಟಾಪಿಕ್ಸ್ ಇಷ್ಟು ಮಾಡ್ಬೇಕಾಗತ್ತೆ ನೀವು. ಓಕೆ, 5 ರಿಂದ 6 ಟಾಪಿಕ್ಸ್ ಗಳನ್ನ ಮಾಡಿದ್ರಂತಂದ್ರೆ ಸೆಲೆಕ್ಷನ್ ಆಗುತ್ತೆ. ಒಂದನೇದ್ದು ಏನು ಅಂತಂದ್ರೆ, ಒಂದನೇದ್ದು ಸೆಷನ್ ಕಂಪ್ಲೀಟ್ ಆಗುತ್ತೆ. ನೀವು ಒಂದನೇ ಸೆಷನ್ ಅನ್ನ ಕಂಪ್ಲೀಟ್ ಮಾಡ್ಬೋದು. 10 ಟಾಪಿಕ್ಸ್ ಇಲ್ಲಿ ಒಂದು 6 ಅಂತಂದ್ರೆ 16 ಮಾರ್ಕ್ಸ್ ಆಗ್ತವೆ. ನಮಗ್ ಬೇಕಾಗಿರೋದು 12 ಮಾರ್ಕ್ಸ್, ನೀವು 16 ಮಾರ್ಕ್ಸ್ ತಗೋಬಹುದು. ಉಳಿದಿರುವಂತದ್ದು ಏನ್ ಮಾಡ್ಬೇಕು, ಇಲ್ಲಿ ನೋಡ್ರಿ ಒಂದು ಸೂಚನೆ ಅಂತ ಹೇಳಿ. ಏನು ಅಂತಂದ್ರೆ ಎಲ್ಲಾನು ಕೂಡ ಸೆಷನ್ 1ರಲ್ಲಿರುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಏನ್ ಮಾಡ್ಬೇಕು ನೀವು, ರೈಟ್ ಮಾರ್ಕ್ ಅಂದ್ರೆ ಎಲ್ಲವುಗಳನ್ನ ರೈಟ್ ಮಾರ್ಕ್ ಮಾಡಿ, ಅಂದ್ರೆ ಎಲ್ಲವುಗಳನ್ನ ಅಟೆಂಡ್ ಮಾಡಿ ಅಂತ. ಒಂದನೇ ಸೆಷನ್ ದಲ್ಲಿ ಏನು 40 ಕ್ವಶನ್ಸ್ ಇರ್ತಾವ, ಎಲ್ಲಕ್ಕೆಲ್ಲ ಅಟೆಂಡ್ ಮಾಡಕ್ ಮೊದಲು ಪರ್ಫೆಕ್ಟ್ ಇಷ್ಟುಗಳನ್ನ ಬಿಡಿಸ್ಬೇಕು. ಇನ್ನು ಟೈಮ್ ಇರ್ತೈತೆ ನಿಮ್ಗೆ 45 ನಿಮಿಷದವರೆಗೆ. ಏನ್ ಮಾಡೋರು ನೀವು, ಇವುಗಳನ್ನ ಹೆಚ್ಚು ಕಡಿಮೆ ಅಂತಂದ್ರೆ ನೀವು 15 ರಿಂದ 20 ನಿಮಿಷ 25 ನಿಮಿಷ ಒಳಗ ಇಷ್ಟು ಟಾಪಿಕ್ಸ್ ಗಳನ್ನ 16 ಕ್ವಶನ್ಸ್ ರೈಟ್ ಮಾಡಿಬಿಡ್ತೀರಿ ನೀವು. ಉಳಿದಿರುವಂತ ಟೈಮ್ ಒಳಗೆ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ನೋಡ್ಕೋಬೇಕು, ಮತ್ತೆ ಯಾವಾಗ ಬರ್ತಾವೇನು ಒಂದ್ ಸ್ವಲ್ಪ ಟ್ರೈ ಮಾಡ್ಬೇಕು. ಇಲ್ರಿ ಸರ್ ನನಗೆ ಒಟ್ಟ ಬರಾವಲ್ತು, 40 ನಿಮಿಷ ಮುಗೀತು, ಇನ್ನ 5 ನಿಮಿಷ ಉಳಿದೈತಿ. ಆ ಟೈಮ್ ಒಳಗೆ ಏನ್ ಮಾಡ್ಬೇಕಂದ್ರೆ ಎಲ್ಲಕ್ಕೆಲ್ಲ 40ಕ್ಕೆ 40 ಏನ್ ಮಾಡ್ಬೇಕು, ಮನಸ್ಸಿಗೆ ಬಂದಂಗ ರೈಟ್ ಮಾರ್ಕ್ ಹಾಕೊಂತ ಹೋಗ್ರಿ. ಇದು ಸೆಷನ್ 1ರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಇದು. ಓಕೆ, ಟೈಮ್ ಮ್ಯಾನೇಜ್ಮೆಂಟ್ ಅದಾಯ್ತು. ಈಗ ಸೆಷನ್ 2ದಲ್ಲಿ ಇಲ್ಲಿಯೂ ಕೂಡ 45 ನಿಮಿಷ ಇರ್ತೈತಿ. ಇದ್ರಲ್ಲಿ ಯಾವ್ದು ಇರ್ತೈತಿ, ಇಲ್ಲಿ GK ಇರ್ತೈತಿ, ಇನ್ನೊಂದು ಸಬ್ಜೆಕ್ಟ್ ಇಂಗ್ಲಿಷ್ ಇರ್ತೈತಿ. ಇಲ್ಲಿ ಯಾವ ರೀತಿ, ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ -1/3 ಇರ್ತೈತಿ. ಬಹಳ ಕೇರ್ಫುಲ್ ಆಗಿ ನೀವು ಟಿಕ್ ಮಾರ್ಕ್ ಮಾಡ್ಬೇಕು. ಇದನ್ನ ಹಾಕಿದಂಗೆ ಇದನ್ನು ಕೂಡ ರೈಟ್ 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 ಹಾಕೊಂತ ಹೋದ್ರಿ, ಮನ್ಯಾಗನು ಕೂಡ ರೈಟ್ 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 ಹಾಕೊಂತ ಕುಂಡಿರ್ಬೇಕಾಗ್ತೈತಿ. ಮನ್ಯಾಗ ಏನ್ ರೈಟ್ ರೈಟ್ ಹಾಕೊಂಡ್ ಕುಂಡ್ರೋದು, ಆ ಪ್ರಾಕ್ಟೀಸ್ ಸೆಟ್ ಬಿಡ್ಸಿದ್ನ್ಯಾ, ಅದನ್ನ ಮಾಡಿದ್ನ್ಯಾ, ಆ ಕ್ವಶನ್ ತಗೊಂಡ್ನ್ಯಾ, ಸೊ ಅಲ್ಲಿ ಕೂಡ ಟೇಕ್ ಮಾಡ್ಕೋತ ಕುಂಡ್ರೋದಾಗತ್ತ. ಸೊ ಬೇಗನೆ ಜಾಬ್ ಹಿಡಿಬೇಕು ಬೇಡ, ಜಾಬ್ ಹಿಡಿಬೇಕಂತಂದ್ರೆ ಬಹಳ ಶಾರ್ಪ್ ಆಗಿರ್ಬೇಕು, ಬಹಳ ಕೇರ್ಫುಲ್ ಆಗಿರ್ಬೇಕು ಇಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಇಲ್ಲಿ ಹಾಕಿದಂಗೆ ಇಲ್ಲಿ ಮಾಡಂಗಿಲ್ಲ. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ GK ದಲ್ಲಿ 25 ಕ್ವಶನ್ಸ್ ಇರ್ತಾವೆ, ಇಂಗ್ಲಿಷ್ ದಲ್ಲಿ 25 ಕ್ವಶನ್ಸ್, ಟೋಟಲ್ 50 ಕ್ವಶನ್ಸ್ ಇರ್ತಾವೆ. 25 ಕ್ವಶನ್ಸ್ GK ದೊಳಗೆ ಏನಿರ್ತಾವಲ್ಲ, ಇವುಗಳು ನಿಮ್ಗೆ ಯಾವ ಬರ್ತಾವು ಯಾವ ಬರಂಗಿಲ್ಲ, ಒಟ್ಟ ನನಗೆ ಗೊತ್ತ ಇಲ್ಲ ಅಂತವಂತೂ ಬಿಡಬೇಕ. ಒಂದ್ ಸ್ವಲ್ಪ ಗೊತ್ತೈತ್ರಿ, ಎಲ್ಲೋ ಕೇಳಿದಂಗ ಅನ್ಸಾಕತೈತಿ ಅಂತವುಗಳನ್ನ ಹಾಕ್ಬೇಕು. ಅಂದ್ರೆ 2 ಆಪ್ಷನ್ಸ್ ಗಳಂತೂ ಅಲ್ಲ, ಈ ಒಂದು ಪ್ರಶ್ನೆ ಐತಿ, ಇದೊಂದು ಪ್ರಶ್ನೆ ಐತಿ, ಇದಕ್ಕೆ 2 ಆಪ್ಷನ್ಸ್ ಇವಂತೂ ಆಗಾಕ್ ಸಾಧ್ಯನೇ ಇಲ್ಲ. ಈ 2ರೊಳಗ್ ಒಂದ್ ಐತಿ ಆನ್ಸರ್ ಅಂತಾದ್ ನಿಮ್ಗೆ ಅನ್ಸಿತ್ತು ಅಂತಂದ್ರೆ ಹಾಕ್ಬೇಕು GK ದಲ್ಲಿ, ಇಂಗ್ಲಿಷ್ ದಲ್ಲಿ. ಓದಿರುವಂತ ನನಗೆ ಒಟ್ಟ ಇದು ಎಲ್ಲಿ ಕೇಳೇ ಇಲ್ಲಪ್ಪ, ಇದು ಎಲ್ಲಿ ಕ್ವಶನ್ ಇದ, ಹೆಂಗ್ ಕೇಳ್ಯಾರ SSC ದವ್ರು ಹಂಗ ಅನ್ಸಾಕತಿತ್ತ ಅಂದ್ರ ಬಿಟ್ಟು ಬಿಡ್ರಿ. ಓಕೆ, ನೀವು ಅಭ್ಯಾಸ ಮಾಡ್ಲಿಲ್ಲ ಅಂತಂದ್ರೆ ಎಲ್ಲಕ್ಕೆಲ್ಲಾನ ಬಿಡ್ಬೇಕಾಗ್ತೈತ 50ಕ್ಕೆ 50. ನೀವು ಅಭ್ಯಾಸ ಮಾಡಿಲ್ಲ ಅಂದ್ರೆ ಎಲ್ಲಕ್ಕೆಲ್ಲ ಹೊಸವ ಅನಿಸ್ತಾವ ನಿಮ್ಗೆ, ಹೌದಾ? ನಮ್ ಭಾರತ ದೇಶದ ಪ್ರಧಾನ ಮಂತ್ರಿ ಯಾರು ಅಂತ ಕೇಳಿದ್ರ ಅವ್ರ ಹೆಸರು ನಿಮಗ್ ಗೊತ್ತಿರ್ಲಿಲ್ಲ ಅಂತಂದ್ರೆ ಇದೆಲ್ಲಿದ, ಹೆಂಗ, ಏನು, ಯಾರಿರ್ಬೋದು ಅಂತ ಟಫ್ನ, ಅದು ಕೂಡ ಕ್ವಶನ್ ಟಫ್ನೇ ನಮಗೆ. ಹಾಗಾಗಿ ಈಗ ಟೈಮ್ ಮ್ಯಾನೇಜ್ಮೆಂಟ್ ನೋಡ್ರಿ, ಇಲ್ಲಿ ಹೇಳ್ತೇನೆ ಎಷ್ಟು ನಿಮಿಷದೊಳಗೆ ಯಾವ್ಯಾವ್ದು ಕಂಪ್ಲೀಟ್ ಆಗ್ಬೇಕಂತೇಳಿ. ಈಗ ಇದರಲ್ಲಿ ನಾವು GK ದಲ್ಲಿ 25 ಕ್ವಶನ್ಸ್ ಇದಾವಲ್ಲ, ಇದಕ್ಕೆ ನಾವು ಎಷ್ಟು ಕೊಡ್ಬೇಕು ಅಂತಂದ್ರೆ 15 ನಿಮಿಷ. ಎಷ್ಟು ನಿಮಿಷ ಒಳಗೆ ಮುಗಿಬೇಕಿದು, 15 ನಿಮಿಷದ ಒಳಗಡೆ 25 ಕ್ವಶನ್ಸ್ ನಾವು ಓದಿ ಅದ್ರೊಳಗೆ ಎಷ್ಟು ಬರ್ತಾವ ಅಷ್ಟು ಹಾಕ್ಬೇಕು. ಆಮೇಲೆ ಹೇಳ್ತೇನೆ ನಾನ್ ನಿಮ್ಗೆ ಎಷ್ಟು ನಾವು ತಗೊಂಡ್ರೆ ಪಾಸ್ ಆಗ್ತೇವಿ, 2ಗಳಲ್ಲಿ ಎಷ್ಟು ತಗೊಂಡ್ರೆ ಪಾಸ್ ಆಗ್ತೇವಿ, ಕ್ವಾಲಿಫೈ ಆಗ್ತೈತಿ, ಜಾಬ್ ಸಿಗ್ತೈತಿ ಅಂತ ಹೇಳಿ. 15 ನಿಮಿಷ ಒಳಗೆ ಏನ್ ಮಾಡ್ಬೇಕು, 25 ಕ್ವಶನ್ಸ್ ಗಳನ್ನ ನೀವು ಹಾಕಬೇಕು. ಇಲ್ಲಿ ಒಂದು ಕ್ವಶನ್ಗೆ ನೀವು ಕೊಡ್ಬೇಕಾಗಿರುವಂತದ್ದು 35ರಿಂದ 40, 35ರಿಂದ 40 ಸೆಕೆಂಡ್. 35ರಿಂದ 45 ಸೆಕೆಂಡ್ ಒಳಗಡೆ ಒಂದು ಕ್ವಶನ್ ಓದಿ ಅದನ್ನ ಆನ್ಸರ್ ಮಾಡಿರ್ಬೇಕು. ಎದ್ರೊಳಗಿದು GK ದೊಳಗೆ. ಈಗ ಇಲ್ಲಿ GK ದಲ್ಲಿ 15 ನಿಮಿಷ ಹೋತು ಅಂತಂದ್ರೆ 45ರಲ್ಲಿ ಎಷ್ಟು ಉಳಿತೈತಿ, ಅರ್ಧ ತಾಸು ಉಳಿತೈತಿ. ಇನ್ನ 30 ನಿಮಿಷ ಯಾರಿಗೆ ಕೊಡ್ಬೇಕು, 30 ನಿಮಿಷ ಇಂಗ್ಲಿಷ್ಗೆ ಕೊಡ್ಬೇಕಾಗ್ತೈತಿ. 30 ನಿಮಿಷ ಇಂಗ್ಲಿಷ್ ಅಂತಂದ್ರೆ ಒಂದು ಪ್ರಶ್ನೆಗೆ ನೀವು 1.5 ಅಂದ್ರೆ 1 ನಿಮಿಷ 5ರಿಂದ 10 ಸೆಕೆಂಡ್. 1 ನಿಮಿಷ 5 ಸೆಕೆಂಡ್. 1 ನಿಮಿಷ 5 ಸೆಕೆಂಡ್ ಒಂದು ಪ್ರಶ್ನೆ, ಅಂದ್ರೆ 1 ನಿಮಿಷನ ಹಿಡ್ಕೊಡ್ರಿ ಸಾಕು. 1 ನಿಮಿಷದೊಳಗೆ ಒಂದು ಕ್ವಶನ್ ಓದಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು, ಇಂಗ್ಲಿಷ್ ಒಂದ್ ಸ್ವಲ್ಪ ಟಫ್ ಆಗುತ್ತೆ,
ಸೊ ಹಾಗಾಗಿ ಇದ್ರಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕಂತಂದ್ರೆ ಇದ್ರೊಳಗುನು ಕೂಡ ಸಿನಾನಿಮ್ ಆಂಟೋನಿಮ್ಸ್ ದಿಂದ ಒಂದು 5-6 ಕ್ವಶನ್ಸ್ ಬರ್ತಾವ. 5ರಿಂದ 6 ಕ್ವಶನ್ಸ್ ಬರ್ತಾವ. ಸಿನಾನಿಮ್ ಆಂಟೋನಿಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್, ಆಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್, ಫಿಲ್ಲರ್ಸ್ ಅಂತ ಏನ್ ಹೇಳ್ತೀವಿ ಅದು. ಅದ್ರೊಳಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಅಲ್ಲಿ 1 ನಿಮಿಷ ಹತ್ತಂಗಿಲ್ಲ. ಸಿನಾನಿಮ್ ಆಂಟೋನಿಮ್ಸ್ ಓದಾಕ ಎಷ್ಟ್ರಿ, ಒಂದು ಶಬ್ದ ಕೊಟ್ಟಿರ್ತಾರೆ, ಅದಕ್ಕೆ 4 ಆಪ್ಷನ್ಸ್ ಗಳು ಇರ್ತಾವೆ ಇಲ್ಲಿ. ಹೌದಾ? ಈ ಒಂದ್ ಶಬ್ದ ಓದೋದು, ಅದಕ್ಕೆ ಯಾವ ಸಮನಾರ್ಥಕ ಪದ ಐತಿ ನೋಡಾಕ ಎಷ್ಟು 1 ನಿಮಿಷ ಬೇಕಾ ನಿಮಗೆ? 30 ಸೆಕೆಂಡ್ ಒಳಗ ಆಗುತ್ತದು. ಗೊತ್ತಿತ್ತಂದ್ರ 30 ಸೆಕೆಂಡ್, ಗೊತ್ತಿರ್ಲಿಲ್ಲ ಅಂದ್ರೂ ಕೂಡ 30 ಸೆಕೆಂಡ್ ಒಳಗ ನಾವು ಓದ್ತೀರಿ ನೀವು ಅದನ್ನ. ಹಾಗಾಗಿ ಆ ಟೈಮ್ ಅನ್ನ ಬೇರೆ ಕ್ವಶನ್, ದೊಡ್ಡ ಕ್ವಶನ್ಸ್ ಏನಿರ್ತಾವ ಅಲ್ಲಿ ನೀವು ಮ್ಯಾನೇಜ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಇದ್ರಲ್ಲಿ ಒಂದು ಕ್ಲೋಸ್ ಟೆಸ್ಟ್ ಅಂತ ಬರ್ತೈತಿ 5 ಮಾರ್ಕ್ಸ್ಗೆ. ಕ್ಲೋಸ್ ಟೆಸ್ಟ್ ಅಂತ 5 ಮಾರ್ಕ್ಸ್, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನ ಓದಿ ಯಾವ್ದು ಆನ್ಸರ್ ಬರುತ್ತೆ ಅದನ್ನ ನೀವು ನೋಡಿ ಅಲ್ಲಿ ಹಾಕ್ಬೇಕಾಗತ್ತೆ. ಸೊ ಅಂತದ್ದು ಏನಿದೆ ಅಲ್ಲ, ಕ್ಲೋಸ್ ಟೆಸ್ಟ್ಗೆ 5 ಕ್ವಶನ್ಸ್ ಗಳು ಬರ್ತವೆ. ಅದರಲ್ಲಿ ನೀವು 5ರಿಂದ 6 ನಿಮಿಷವನ್ನ ಕೊಡ್ರಿ ಅಲ್ಲಿ. ಈ ರೀತಿ ನಾವಿಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಮಾಡ್ಬೇಕಾಗುತ್ತೆ. ಓಕೆ, ಗೊತ್ತಾಯ್ತು. ಇದನ್ನಂತೂ ಯಾವ ರೀತಿ ಮಾಡ್ಬೇಕು, ಇದನ್ನ ಯಾವ ರೀತಿ ಮಾಡ್ಬೇಕು, ಎಷ್ಟು ನಿಮಿಷದೊಳಗ, ಎಷ್ಟು ಸೆಕೆಂಡ್ಸ್ ಗಳಲ್ಲಿ ಯಾವ ಕ್ವಶನ್ಸ್ ಎಷ್ಟು ಅಟೆಂಡ್ ಮಾಡಿದ್ರೆ ನಮ್ಮ ಸೆಲೆಕ್ಷನ್ ಆಗ್ತೈತಿ ಪಕ್ಕ ಈ ಸಲ SSC MTS ದಲ್ಲಿ ಅನ್ನೋದನ್ನ ನಿಮ್ಗೆ ಇಲ್ಲಿ ನಾನು ಒಂದ್ ಸ್ವಲ್ಪ ತಿಳಿಸಿಕೊಟ್ಟೇನೆ. ಇದು ಟೈಮ್ ಮ್ಯಾನೇಜ್ಮೆಂಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಈಗ ಪ್ರಿಪರೇಷನ್ ಯಾವ ರೀತಿ ಮಾಡ್ಬೇಕು, ಪ್ರಿಪರೇಷನ್ ನಮ್ದು ಯಾವ ರೀತಿ ಇರ್ಬೇಕು ಅನ್ನೋದನ್ನ ನೋಡ್ಕೊಡ್ರಿ. ಈಗಾಗಲೇ ನಿಮ್ಗೆ ಹೇಳಿದೆ ನಾನು, ಯಾವುದು ಅಂತಂದ್ರೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ದಲ್ಲಿ 10 ಟಾಪಿಕ್ಸ್ ಗಳನ್ನ ಮಾಡ್ಕೊಡ್ರಿ, ಈಸಿ ಇರುವಂತದ್ದು. ಮ್ಯಾಥ್ಸ್ ದಲ್ಲಿ 5ರಿಂದ 6 ಟಾಪಿಕ್ಸ್ ಗಳನ್ನ ಏನ್ ಮಾಡ್ಬೇಕು, ಓದ್ಕೋಬೇಕು ಸರಿಯಾಗಿ. ಇನ್ಸ್ಟ್ ಮಾಡಿದ್ರೆ ಇದು ಏನು ಅಂತಂದ್ರೆ ಸೆಷನ್ 1 ನಿಮ್ದು ಕ್ಲಿಯರ್ ಆಗುತ್ತೆ, ಮುಗಿತಿದ್ರದ್ದು. ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಮ್ದು ಮೇನ್ ಟಾರ್ಗೆಟ್ ಇರುವಂತದ್ದು ಏನು ಅಂತಂದ್ರೆ ಸೆಷನ್ 2. ಇದರಲ್ಲಿ ಏನೇನಿದೆ, ಇದರಲ್ಲಿ GK ಇದೆ, ಆಮೇಲೆ ಇಂಗ್ಲಿಷ್ ಇದೆ. ಈಗ ಇದ್ರೊಳಗೆ ಹೆಂಗ್ ಪ್ರಿಪರೇಷನ್ ಮಾಡ್ಬೇಕು, GK ದೊಳಗೆ ಹೆಂಗ್ ಪ್ರಿಪರೇಷನ್ ಮಾಡೋದು, ಅದರಲ್ಲಿ 25 ಕ್ವಶನ್ಸ್ ಇರ್ತವೆ. 25 ಕ್ವಶನ್ಸ್ ಗಳಲ್ಲಿ ನಾವು 25 ಕ್ವಶನ್ಸ್ ಗಳನ್ನ ಅದರಲ್ಲಿ ನಾವು ಮಿನಿಮಮ್ 15, 16, 17ರವರೆಗೆ ಮಾಡ್ಬೇಕಾಗತ್ತೆ. 15, 16, 17ರೊಳಗೆ ಸರಿ ಮಾಡ್ಬೇಕಾಗತ್ತೆ, ಅವಾಗ ಸೆಲೆಕ್ಷನ್ ಆಗುತ್ತೆ ನಮ್ದು. GK ದೊಳಗೆ ಹೇಗ್ ಮಾಡ್ಬೇಕು ಅಂತಂದ್ರೆ, ಒಂದನೇದ್ದು ಏನು ಓದ್ಬೇಕು ಅಂತಂದ್ರೆ, ಮೊದಲನೇದಾಗಿ ಸ್ಟ್ಯಾಟಿಕ್ GK ಓದ್ರಿ. ಸ್ಟ್ಯಾಟಿಕ್ GK ಕಂಪ್ಲೀಟ್. ಅದ್ರೊಳಗ ಸ್ಪೋರ್ಟ್ಸ್ ಬಂತು, ಆಮೇಲೆ ಅದ್ರೊಳಗ ಡ್ಯಾನ್ಸಸ್ ಬರ್ತಾವೆ, ಸ್ಪೋರ್ಟ್ಸ್ ಗೆ ರಿಲೇಟೆಡ್ ಆಗಿರುವಂತ ವರ್ಡ್ಸ್ ಗಳು ಬರ್ತಾವೆ, ಅವುಗಳನ್ನ ಕಂಪಲ್ಸರಿ ನೀವು ಓದ್ಬೇಕು. ಫೋಕ್ ಡ್ಯಾನ್ಸಸ್ ಗಳು ಬರ್ತಾವೆ, ಅವುಗಳನ್ನೆಲ್ಲ ಓದ್ಬೇಕಾಗುತ್ತೆ ಸ್ಟ್ಯಾಟಿಕ್ GK. ಇದ್ರಂತೂ ಕಂಪಲ್ಸರಿ ಓದ್ಲೇಬೇಕಿದ್ರಿಂದ 8ರಿಂದ 9 ಕ್ವಶನ್ಸ್ ಗಳು ಬರ್ತಾವ ಸ್ಟ್ಯಾಟಿಕ್ GK ಒಳಗೆ. 8ರಿಂದ 9 ಕ್ವಶನ್ಸ್ ಗಳು. ಇದಾದ್ಮೇಲೆ ಕರೆಂಟ್ ಅಫೇರ್ಸ್ ಓದ್ಬೇಕು ನೀವು. ಕರೆಂಟ್ ಅಫೇರ್ಸ್ ಎಲ್ಲಿಂದ ಓದ್ಬೇಕ್ರಿ ಅಂತ ಕೇಳ್ತಾ ಇದ್ರಿ. ಜನವರಿ 2024ರಿಂದ ಅಪ್ ಟು ಎಕ್ಸಾಮ್ ಅಂತಂದ್ರೆ ನಿಮ್ಮ ಎಕ್ಸಾಮ್ ಬರೋವರೆಗೂ ಕೂಡ ಪ್ರತಿ ತಿಂಗಳ ಕರೆಂಟ್ ಅಫೇರ್ಸ್ ಅನ್ನ ಓದ್ಬೇಕಾಗುತ್ತೆ. ನೋಡ್ರಿ, ಯಾವ್ಯಾವ್ದು ಓದ್ಬೇಕು ಅನ್ನೋದನ್ನ ಹೇಳ್ತೀನಿ. ಇವಂತೂ ಬಿಡಂಗನ ಇಲ್ಲ, ಇಷ್ಟಂತೂ ಓದಬೇಕ. ಕರೆಂಟ್ ಅಫೇರ್ಸ್ ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಪಾಲಿಟಿ ಬಹಳ ಇಂಪಾರ್ಟೆಂಟ್ ಇರ್ತೈತಿ GK ದಲ್ಲಿ. ಅಂದ್ರೆ ನಾವು ಸಂವಿಧಾನ ಅಂತ ಏನ್ ಹೇಳ್ತೇವೆ ಅದು. ಅದ್ರಲ್ಲಿ ಏನ್ ಓದ್ಬೇಕು ಅಂತಂದ್ರೆ, ಅನುಚ್ಛೇದ ಆರ್ಟಿಕಲ್ 1ರಿಂದ 50ರವರೆಗೆ. ಆರ್ಟಿಕಲ್ 1ರಿಂದ 50ರವರೆಗೆ ಕಂಪಲ್ಸರಿ ಬರ್ಬೇಕು, ನಿಮ್ಗೆ ಗೊತ್ತಿರ್ಬೇಕು. ಆರ್ಟಿಕಲ್ 1ರಿಂದ 50 ಏನ್ ಹೇಳ್ತಾವು, ಅವು ಯಾವುಗಳ ಬಗ್ಗೆ ಐತಿ ಅನ್ನೋದನ್ನ ಕಂಪಲ್ಸರಿ ಬರ್ಬೇಕು. ಇದ್ರೊಳಗೂ ಇಂಪಾರ್ಟೆಂಟ್ ಅಂತಂದ್ರ ಮೂಲಭೂತ ಹಕ್ಕುಗಳು ಏನಿದಾವಲ್ಲ, ಅವು ಎಲ್ಲ ಆರ್ಟಿಕಲ್ಸ್ಗಳು ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಇನ್ನೊಂದು ಏನು ಅಂತಂದ್ರೆ, ಸೈನ್ಸ್ ಒಂದ್ ಸ್ವಲ್ಪ ಓದ್ಬೇಕಾಗತ್ತೆ. ಸೈನ್ಸ್ ನಲ್ಲಿ ಯಾವ್ದು ಓದೋದು ಅಂತಂದ್ರ, ಬಯೋಲಾಜಿ ಕಂಪಲ್ಸರಿ ಎಲ್ಲಾನು ಓದ್ಕೋಬೇಕಾಗತ್ತೆ. ಬಯೋಲಾಜಿ, ಜೀವಶಾಸ್ತ್ರ ಕಂಪಲ್ಸರಿ ಓದ್ಬೇಕು. ಇಷ್ಟುಗಳನ್ನ ನೀವು ಮಾಡ್ಬೇಕು. ಆಮೇಲೆ ಈಗ ಇನ್ನ ಜಿಯೋಗ್ರಾಫಿ ಐತಲ್ರಿ, ಜಿಯೋಗ್ರಾಫಿ ಇದ್ರೊಳಗೆ ಕವರ್ ಆಗ್ತೈತಿ. ಆಮೇಲೆ ನೆಕ್ಸ್ಟ್ ಮತ್ತೊಂದ್ ಯಾವ್ದು ಉಳಿತು, ಎಕನಾಮಿ ಉಳಿತು. ಎಕನಾಮಿ ಏನಾಗ್ತೈತಿ, ಕರೆಂಟ್ ಅಫೇರ್ಸ್ ದಲ್ಲಿ ಕವರ್ ಆಗಿರ್ತೈತಿ. ಎಕನಾಮಿ, ಅರ್ಥಶಾಸ್ತ್ರ ಇದ್ರೊಳಗೆ ಕವರ್ ಆಗಿರ್ತೈತಿ. ಅಂದ್ರೆ ಕರೆಂಟ್ ಅಫೇರ್ಸ್ ಒಳಗನ ಎಕನಾಮಿಗೆ ಸಂಬಂಧ ಇರುವಂತಹ ಕೆಲವೊಂದಿಷ್ಟು ಟಾಪಿಕ್ಸ್ ಗಳು ಬರ್ತಾವ. ಕರೆಂಟ್ ಅಫೇರ್ಸ್ ಒಳಗೆ ಬರ್ತಿರ್ತಾವ, ನಿಮ್ಗೆ ಗೊತ್ತಾಗಲ್ಲ. ಸೊ ಅವುಗಳನ್ನ ನೀವು ಇಲ್ಲಿ ಕವರ್ ಮಾಡ್ಕೋತೀರಿ. ಜಿಯೋಗ್ರಫಿ ಸ್ಟ್ಯಾಟಿಕ್ GK ದಲ್ಲಿ ಕವರ್ ಆಗಿರ್ತೈತೆ. ಅದ್ರೊಳಗೆ ಕೆಲವು ಟಾಪಿಕ್ಸ್ ಗಳು ಬಂದಿರ್ತಾವ. ಜಿಯೋಗ್ರಫಿಯ ಟಾಪಿಕ್ಸ್ ಗಳು ಸ್ಟ್ಯಾಟಿಕ್ GK ದಲ್ಲಿ ಬಂದಿರ್ತಾವ, ಅಲ್ಲಿ ಕವರ್ ಆಗಿರ್ತೈತೆ ಅದು. ಆಮೇಲೆ ಅವುಗಳನ್ನ ಬಿಟ್ಟು ಇವುಗಳನ್ನ ಇಷ್ಟು ಓದ್ಬೇಕು. ಓಕೆ,
ಇಷ್ಟಂತೂ ಪಕ್ಕಾ ಓದ್ಬೇಕು. ಇಷ್ಟು ಪಕ್ಕಾ ಓದಿದ್ರ ಎಲ್ಲೋ ನೀವು 15-16ವರೆಗೆ ಬರ್ತೀರಾ. ಇದಕ್ಕಿಂತ ಹೆಚ್ಚು ಅಂತಂದ್ರೆ ಹಿಸ್ಟ್ರಿ ಓದ್ಕೋರಿ. ಹಿಸ್ಟ್ರಿದೊಳಗ ಏನ್ ಓದ್ಬೇಕು? ಹಿಸ್ಟ್ರಿದೊಳಗ ಏನ್ ಓದ್ಬೇಕು ಅಂತಂದ್ರೆ ಆಲ್ ವಾರ್ಸ್, ಎಲ್ಲಾ ಯುದ್ಧಗಳು ಯಾರ್ಯಾರ ನಡುವೆ ನಡೀತು, ಯಾವಾಗ ನಡೀತು, ಅದರ ಪರಿಣಾಮ ಏನಾಯ್ತು ಅವುಗಳನ್ನ ಓದ್ಬೇಕು. ಆಕ್ಚುಲಿ ಹಿಸ್ಟ್ರಿದ ಎಲ್ಲಾ ಯುದ್ಧಗಳಿಂದ ಅದು ಕೂಡ ಸ್ಟ್ಯಾಟಿಕ್ ಜಿಕೆದಲ್ಲಿ ಕವರ್ ಆಗಿರ್ತೈತಿ. ಅದ್ರೊಳಗೆ ಇರ್ತೈತಿ ಅದು. ಸ್ಟ್ಯಾಟಿಕ್ ಜಿಕೆದೊಳಗೆ ಏನಿರ್ತೈತಿ ಅದು ಕೂಡ ಅದ್ರೊಳಗ ಇರ್ತೈತಿ. ಸೊ ಹಾಗಾಗಿ ಎಷ್ಟು ನೋಡ್ರಿ, ಎಲ್ಲಾ ಪಾಯಿಂಟ್ಸ್ ಮಾಡ್ಕೊಡ್ರಿ, ಸ್ಕ್ರೀನ್ ಶಾಟ್ ತಕೋರಿ ಬೇಕಂತಂದ್ರೆ. ಇವುಗಳನ್ನಂತೂ ಬಿಡದೆ ಓದ್ಬೇಕು ಇಷ್ಟು ಜಿಕೆದೊಳಗ. ಇನ್ನು ಬರ್ರಿನ್ನ ಯಾವುದು ಇಂಗ್ಲಿಷ್ ಅನ್ನ ನೋಡೋಣ. ಇಂಗ್ಲಿಷ್ದಲ್ಲಿ ಹೇಗಿರ್ತೈತಿ ಅಂತೇಳಿ. ಇಂಗ್ಲಿಷ್ದಲ್ಲಿ ಏನೇನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಇಂಗ್ಲಿಷ್ದಲ್ಲಿ ಮೊಟ್ಟ ಮೊದಲನೇದಾಗಿ ವೊಕ್ಯಾಬುಲರಿ ನಿಮಗೆ ಬರ್ಬೇಕು. ಶಬ್ದಕೋಶ ಅಂತ ಏನ್ ಹೇಳ್ತೇವೆ, ವೊಕ್ಯಾಬುಲರಿ ಮಾಡ್ಬೇಕು. ಇದು 1ನೇ ಪಾಯಿಂಟ್, ವೊಕ್ಯಾಬುಲರಿ. ಇದಾದ್ಮೇಲೆ ಇನ್ನೊಂದು ಗ್ರಾಮರ್. ಎಲ್ಲಾ ಗ್ರಾಮರ್ ನೋಡ್ಕೋಬೇಕು. ಎಲ್ಲಾ ಗ್ರಾಮರ್ ನೋಡ್ಕೋಬೇಕಾಗತ್ತೆ. ಎಲ್ಲಾ ಗ್ರಾಮರ್. ಈಗ ಗ್ರಾಮರ್ದೊಳಗೆ ಏನೇನ್ ಬರ್ತೈತಿ ಅಂತಂದ್ರ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನೀವು ಎಲ್ಲಾ ಮಾಡ್ಬೇಕಾಗಿರುವಂತದ್ದು ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲ ಪರ್ಫೆಕ್ಟ್ ಇರ್ಬೇಕು. ಪಾರ್ಟ್ಸ್ ಆಫ್ ಸ್ಪೀಚ್ ಏನು 8 ಅದಾವು, ಆ 8ಗಳ ಬಗ್ಗೆ ನಿಮ್ಗೆ ಸಂಪೂರ್ಣ ಜ್ಞಾನ ಇರ್ಬೇಕಾಗತ್ತೆ ಗ್ರಾಮರ್ ಒಳಗೆ. ಅದರ ಬೇಸ್ ಮೇಲೆನ ಸ್ಪಾಟಿಂಗ್ ಎರರ್ಸ್ ಗಳನ್ನ ಕೇಳ್ತಾರೆ, ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾರೆ, ಕ್ಲೋಸ್ ಟೆಸ್ಟ್ ಒಳಗೂ ಕೂಡ ಇವುಗಳನ್ನ ಕೂಡ್ಸೆ ಕೇಳ್ತಾರೆ. ಸೊ ಹಾಗಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ 8 ಏನಿದಾವು, ಅದ್ರ ಜೊತೆಗೆ ಇನ್ನೊಂದು ಬರ್ತೈತಿ ಯಾವುದು ಅಂತಂದ್ರೆ ಆರ್ಟಿಕಲ್. ಅದನ್ನ ಇವು ಎಲ್ಲವುಗಳನ್ನ ನೀವು ಪರ್ಫೆಕ್ಟ್ ಆಗಿ ಮಾಡ್ಕೋಬೇಕು ಗ್ರಾಮರ್ದೊಳಗ. ಇಷ್ಟು ಓಕೆ. ಇವು ಪರ್ಫೆಕ್ಟ್ ಇತ್ತ ಅಂತಂದ್ರ ಎಲ್ಲಾ ಬರ್ತೈತಿ ನಿಮಗೆ. ಈ ಗ್ರಾಮರ್ ಬಂದಂಗನ ಇಷ್ಟೆಲ್ಲಾ ಮಾಡ್ಕೊಂಡ್ರಿ ಅಂತಂದ್ರ. ಈಗ ವೊಕ್ಯಾಬುಲರಿ ಇದೆ. ವೊಕ್ಯಾಬುಲರಿದಲ್ಲಿ ಏನೇನ್ ಕೇಳ್ತಾರೆ, ವೊಕ್ಯಾಬುಲರಿದಲ್ಲಿ ಏನೇನು ಓದ್ಬೇಕಾಗುತ್ತೆ ನಾವು. ವೊಕ್ಯಾಬುಲರಿದಲ್ಲಿ ಮುಖ್ಯವಾಗಿ ಕೇಳೋದೇನು ಅಂತಂದ್ರೆ ಒಂದೇದ್ದು ಕೇಳೋದೇನು ಅಂತಂದ್ರೆ ಸಿನಾನಿಮ್ಸ್. ಸಿನಾನಿಮ್ಸ್ ಅಂತಂದ್ರೆ ಸಮನಾರ್ಥಕ ಪದಗಳನ್ನ ಕೇಳ್ತಾರೆ. ಇನ್ನೊಂದು ಕೇಳ್ತಾರೆ ಆಂಟೋನಿಮ್ಸ್. ಇನ್ನೊಂದು ಕೇಳ್ತಾರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ. ಒಂದು ವಾಕ್ಯ ಇರ್ತೈತೆ, ಅದಕ್ಕೆ ಒಂದು ಶಬ್ದವನ್ನ ಹೇಳೋದು. ಆಮೇಲೆ ಫ್ರೇಸಸ್, ಇಡಿಯಮ್ಸ್ ಅಂಡ್ ಫ್ರೇಸಸ್. ಇವು 4 ಟಾಪಿಕ್ಸ್ ಗಳು ಏನಿದಾವಲ್ಲ ವೊಕ್ಯಾಬುಲರಿದಿಂದ. ಈ ವೊಕ್ಯಾಬುಲರಿದಿಂದ 5-6 ಕ್ವಶನ್ಸ್ ಗಳು ಇರ್ತಾವ. ಉಳಿದಿರುವಂತದ್ದು ಗ್ರಾಮರ್ದಿಂದ ಇರ್ತಾವ. ಸೊ ಹಾಗಾಗಿ ಇದರಿಂದ 2, ಇದ್ರೊಳಗ್ ಒಂದೆರಡ ಅಂತಂದ್ರೆ 6-7-8 ಕ್ವಶನ್ಸ್ ಗಳು ಇಲ್ಲೇ ಬರ್ತಾವ ನಿಮ್ಗೆ. 6-7-8 ಕ್ವಶನ್ಸ್ ಗಳು ಇದರಿಂದನೇ ಬರ್ತಾವ. ಹಾಗಾದ್ರೆ ಇದನ್ನ ಹೆಂಗ್ ಪ್ರಿಪ್ರೇಷನ್ ಮಾಡೋದು? ಈಗ ನೋಡ್ರಿ, ನಿಮ್ಗೆ ಈಗಾಗಲೇ ಇದಿಷ್ಟು ಸ್ಕ್ರೀನ್ ಶಾಟ್ ತಕೋರಿ, ಏನ್ ಓದ್ಬೇಕು ಏನಲ್ಲ ಅಂತೇಳಿ. ಓಕೆ. ಈಗ ನಿಮಗೆ ಹೇಳಿದ್ದೆ ನಾನು ಏನು ಅಂತಂದ್ರ, ನಾವು ನಿಮ್ಗೆ ಫ್ರೀ ಕ್ಲಾಸಸ್ ಗಳನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಫ್ರೀ ಕ್ಲಾಸಸ್ ಗಳನ್ನ ನಾವು ಯಾವ್ದು ನಿಮ್ಗೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಿಮಗೆ ಮಾಡ್ತಾ ಇರುವಂತದ್ದು ಇಂಗ್ಲಿಷ್ ಪ್ರಿಪರೇಷನ್ ಮಾಡಿಸ್ತಾ ಇದ್ದೀವಿ. ಇಂಗ್ಲಿಷ್ ಏನ್ ಮಾಡಿಸ್ತಾ ಇದ್ದೀವಿ? ಪ್ರಿಪರೇಷನ್. ಇಂಗ್ಲಿಷ್ ದೊಳಗ ನೋಡ್ರಿ, ಈಗ ನಿಮ್ಗೆ ಹೇಳಿದೆ 2 ಪಾರ್ಟ್ಸ್ ಗಳು ಬರ್ತಾವ. ಅದರಲ್ಲಿ ಒಂದೇದ್ದು ವೊಕ್ಯಾಬುಲರ್ ಇದೆ, ಇನ್ನೊಂದು ಗ್ರಾಮರ್ ಇದೆ. ಗ್ರಾಮರ್ ಬಹಳ ಲೆಂಗ್ದಿ ಇದೆ. ಒಂದ್ ಸ್ವಲ್ಪ ನೀವು ಓದಿದ್ರೆ, ಆಮೇಲೆ 10th ವರೆಗೂ ಕೂಡ ಓದ್ಕೊಂಡ್ ಬಂದಿರ್ತೀರಾ. ಇಂಗ್ಲಿಷ್ದಲ್ಲಿ PUC ದಲ್ಲಿ ಓದಿರ್ತೀರಿ, ಇಂಗ್ಲಿಷ್ ತಗೊಂಡಿದ್ದೆ ಆದಲ್ಲಿ. ಇದನ್ನ ನಾವು ನಿಮ್ಗ ಮಾಡಿಸೋದಿಲ್ಲ. ಪ್ರಿಪರೇಷನ್ ಇದ್ರಲ್ಲಿ ನಿಮ್ಗೆ ವೊಕ್ಯಾಬುಲರಿ ಮಾಡಿಸ್ತೀವಿ. ವೊಕ್ಯಾಬುಲರಿದಲ್ಲಿ ಯಾವುದು ಅಂತಂದ್ರ ಸಿನಾನಿಮ್ಸ್ ಗಳನ್ನ ಪ್ರಿಪರೇಷನ್ ಮಾಡಿಸ್ತೇವೆ. ಆಂಟೋನಿಮ್ಸ್ ಮಾಡಿಸ್ತೇವೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮಾಡಿಸ್ತೇವೆ. ಇಡಿಯಮ್ಸ್ ಅಂಡ್ ಫ್ರೇಸಸ್. ಇವ್ 4 ಟಾಪಿಕ್ಸ್ ಗಳು 8 ಮಾರ್ಕ್ಸ್ ಬರ್ತಾವ ಇದ್ರೊಳಗೆ. ನಮ್ಮ ಫ್ರೀ ಕ್ಲಾಸಸ್ ಗಳು ಸ್ಟಾರ್ಟ್ ಆಗ್ತಾವು. ಯಾವಾಗ ಆಗ್ತಾವು, ಎಷ್ಟು ಟೈಮ್ ಇರುತ್ತೆ, ಯಾವಾಗ ನಿಮ್ಗೆ ವಿಡಿಯೋ ಸಿಗುತ್ತೆ, ಅದೆಲ್ಲ ನಿಮ್ಗೆ ಹೇಳೋದು ಎಲ್ಲಿ ನಿಮ್ಗೆ ಮೆಸೇಜ್ ಹಾಕ್ತೀನಿ ಅಂತಂದ್ರ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೆಳಗಡೆ ಅಲ್ಲಿ ನಮ್ದು ಟೆಲಿಗ್ರಾಮ್ ಗ್ರೂಪ್ ದ ಲಿಂಕ್ ಇದೆ. ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಅದ್ರ ಜೊತೆಗೆ ವಾಟ್ಸ್ಆಪ್ ಚಾನೆಲ್ ಕೂಡ, ಅದರ ಲಿಂಕ್ ಕೂಡ ಇದೆ. ವಾಟ್ಸ್ಆಪ್
ಚಾನೆಲ್ ಲಿಂಕ್ ಕೂಡ ಇದೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಆಮೇಲೆ ಟೆಲಿಗ್ರಾಮ್ ದ ಲಿಂಕ್ ಕೂಡ ಇದೆ. ಎರಡು ಒಳಗೂ ಕೂಡ ಅಲ್ಲಿ ಹೋಗಿ ಜಾಯಿನ್ ಆಗ್ರಿ. ಅಲ್ಲಿ ನಿಮ್ಗೆ ಟೈಮ್ ಹೇಳ್ತೇವೆ ನಾವು ಯಾವಾಗ್ಲಿಂದ ಕ್ಲಾಸಸ್ ಇವು ಸ್ಟಾರ್ಟ್ ಆಗ್ತವೆ. ಇದ್ರೊಳಗೆ ನಿಮ್ಗೆ ಏನೇನ್ ಮಾಡಿಸ್ತೀವಿ ನೋಡಿ, ಸುಮ್ನೆ ಒಂದ್ 2 ಕ್ಲಾಸಸ್ ಗಳನ್ನ ತಗೊಂಡು ಬಿಡೋದಲ್ಲ. ನಿಮ್ಮ ಹತ್ರ ಇರೋದೇನು ಅಂತಂದ್ರೆ 90 ಡೇಸ್. ನಿಮ್ಮ ಹತ್ರ ಮಿನಿಮಮ್ 90 ಡೇಸ್ ಇದೆ ಅಂದ್ರೆ 3 ತಿಂಗಳ ನಿಮ್ಮ ಕೈ ಒಳಗಿದೆ. ಈ 3 ತಿಂಗಳ ಒಳಗೆ ಇದನ್ನ ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ. ಉಳಿದಿರುವಂತದ್ದು ನೀವು ಪ್ರಾಕ್ಟೀಸ್ ಮಾಡ್ರಿ. ಇದ್ರೊಳಗೆ 90 ಡೇಸ್ ಒಳಗ ಸಿನಾನಿಮ್ಸ್, ಆಂಟೋನಿಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಮ್ ಅಂಡ್ ಫ್ರೇಸಸ್ ಇವು ಎಲ್ಲ ಏನು ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ದೊಳಗೆ ಯಾವ ರೀತಿ ಬಂದಾವೆ ಅವುಗಳನ್ನ ಮಾಡಿಸ್ತೇವೆ. ನಿಮ್ಗೆ ಪ್ರಿಪರೇಷನ್ ಅರ್ಥದೊಂದಿಗೆ ತಿಳಿಯುವ ಹಾಗೆ ಅವುಗಳಿಗೆ ರಿಲೇಟೆಡ್ ಇರುವಂತ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ನಾವು ರೆಡಿ ಮಾಡಿ ನಿಮ್ಗೆ ಇದನ್ನ ಪ್ರಿಪರೇಷನ್ ಅನ್ನ ಮಾಡಿಸ್ತೇವೆ. ಈ ಒಂದು ಫ್ರೀ ಕ್ಲಾಸ್ ದಲ್ಲಿ 8 ಮಾರ್ಕ್ಸ್ ಅಂತೂ ಮಾಡಿಸೋದು ನನ್ನ ಜವಾಬ್ದಾರಿ. MTS ದಲ್ಲಿ 8 ಮಾರ್ಕ್ಸ್ ಪ್ರಿಪರೇಷನ್ ಮಾಡಿಸೋದು ನನ್ನ ಜವಾಬ್ದಾರಿ. ಇದು ನಾನು ನಿಮ್ಗೆ ಮಾಡಿಸ್ತೇನೆ ಫ್ರೀ ಆಗಿ ಯೂಟ್ಯೂಬ್ ದಲ್ಲಿ. ಎಲ್ಲರೂ ಕೂಡ ನೋಡ್ಬೋದು ಇದನ್ನ. ಈಗ ಉಳಿದಿದ್ದು ಹೆಂಗ್ ಮಾಡೋದ್ರಿ ಸರ್ ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಇತ್ತು ಅಂತಂದ್ರೆ, ನಮ್ಮಲ್ಲಿ ಒಂದು SSC MTS ಗೆ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ ಓನ್ಲಿ 600 rupees ದಲ್ಲಿ. ಈಗಾಗಲೇ ಏನೇನು ಪ್ರಿಪರೇಷನ್ ಅನ್ನ ಮಾಡಬೇಕು ಅನ್ನೋದನ್ನ ನಿಮ್ಗೆ ಹೇಳಿದೆ. ಅದು ಎಲ್ಲಾನು ಸಿಗ್ತದೆ ಇದರಲ್ಲಿ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು. ಎಲ್ಲಾ ಸಬ್ಜೆಕ್ಟ್ ಅಂತಂದ್ರ GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ದೊಳಗ ಗ್ರಾಮರ್ ಇರ್ತೈತಿ. ಆಮೇಲೆ ವೊಕ್ಯಾಬುಲರಿ ಅಂತೂ ಈಗ ನಾ ಮಾಡಿಸ್ತಾ ಇದ್ದೇನೆ. ಆಮೇಲೆ ಈ ಕ್ಲಾಸ್ ಒಳಗ ಈ ಕೋರ್ಸ್ ಒಳಗ ವೊಕ್ಯಾಬುಲರಿಯ PDF ನೋಟ್ಸ್ ಗಳು ನಿಮ್ಗೆ ಸಿಗ್ತಾವೆ. PDF ನೋಟ್ಸ್ ಗಳು ಇರ್ತಾವೆ. ವೊಕ್ಯಾಬುಲರಿದೊಳಗ ಪ್ರೀವಿಯಸ್ ಇಯರ್ ಕೇಳಿರುವಂತ ಇಡಿಯಮ್ ಫ್ರೇಸಸ್ ಆಗಿರ್ಬೋದು, ಸಿನಾನಿಮ್, ಆಂಟೋನಿಮ್ಸ್ ಆಗಿರ್ಬಹುದು, ಎಲ್ಲ PDF ನೋಟ್ಸ್ ಸಿಗ್ತಾವೆ. ವೊಕ್ಯಾಬುಲರಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಸಿಗುತ್ತೆ. ಅದ್ರ ಜೊತೆಗೆ ಗ್ರಾಮರ್ ಎಲ್ಲಾ ಟಾಪಿಕ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್, ಆರ್ಟಿಕಲ್ ಏನೇನ್ ಹೇಳಿದ್ನಲ್ಲ ನಾವು ಟೆನ್ಸಸ್ ಅವೆಲ್ಲ ನಿಮ್ಗ ಈ ಕ್ಲಾಸ್ ಇದ್ರೊಳಗ ಸಿಗ್ತಾವ. ಗ್ರಾಮರ್ ದಲ್ಲಿ ಈ ಒಂದು ಕೋರ್ಸ್ ದಲ್ಲಿ ಸಿಗ್ತೈತಿ. ಮ್ಯಾಥ್ಸ್ ಎಲ್ಲಾ ಟಾಪಿಕ್ ಇರ್ತಾವ. ರೀಸನಿಂಗ್ ಎಲ್ಲಾ ಟಾಪಿಕ್, GK ದೊಳಗೆ ಎಲ್ಲಾ ಟಾಪಿಕ್ಸ್ ಇರ್ತಾವ. ಈ GK ದಲ್ಲಿ ಒಂದು PDF ಕೊಡ್ತಾ ಇದೀವಿ ನಿಮ್ಗೆ 400+ ಪೇಜಸ್ ಒಂದು ಸ್ಟ್ಯಾಟಿಕ್ GK ಯ PDF ನೋಟ್ಸ್ ಐತಿ. ಅಷ್ಟ್ ಮಾಡಿದ್ರಂದ್ರ ಸಾಕ. ಈ PDF ದಿಂದನ ನಿಮ್ಗೆ ಬರ್ತಾವು ಎಷ್ಟು ಅಂತಂದ್ರ 8 ರಿಂದ 9 ಕ್ವಶನ್ಸ್. ಎಷ್ಟು ಕ್ವಶನ್ಸ್ ಬರ್ತಾವ ಇದ್ರೊಳಗ? 8 ರಿಂದ 9 ಕ್ವಶನ್ಸ್ ಇದರಿಂದನೇ ಬರ್ತಾವು. ಈ ಸ್ಟ್ಯಾಟಿಕ್ GK PDF ಕೊಡ್ತೇವೆ ಈ ಕೋರ್ಸ್ಗೆ ಜಾಯ್ನ್ ಆಗಿರ್ತಕ್ಕಂಥವ್ರಿಗೆ. ಅದ್ರ ಜೊತೆಗೆ ಮತ್ತೇನ್ ಸಿಗ್ತೈತಿ ಕೋರ್ಸ್ ಅಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ PDF ನೋಟ್ಸ್, ಮಾಕ್ ಟೆಸ್ಟ್ ಗಳನ್ನ ತಗೋತೀವಿ. 10 ಮಾಕ್ ಟೆಸ್ಟ್ ಗಳನ್ನ ಕೊಡ್ಬೇಕು ನೀವು. ಅದು ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಎಲ್ಲಾ ಪ್ರಿಪರೇಷನ್ ಮಾಡಿ ಮುಗೀತು ಅಂತಂದ್ರೆ ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಮಾಕ್ ಟೆಸ್ಟ್ ಕೊಡ್ಬೇಕಾಗತ್ತೆ ನೀವು. ಇದನ್ನು ಕೂಡ ಮಾಡ್ತೇವೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲಾ ಶಿಫ್ಟ್ ಕನ್ನಡದೊಳಗೆ ಕೊಡಾಕತ್ತೇವಿ. ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೊಡ್ತಾ ಇದೀವಿ. ಇಷ್ಟೆಲ್ಲ ಸಿಗ್ತಾ ಇದೆ ಈ ಒಂದು SSC MTS 2024ಕ್ಕೆ ಪ್ರಿಪರೇಷನ್ ಮಾಡುವಂತಹ ಅಭ್ಯರ್ಥಿಗಳಿಗೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ರಿ ಇಲ್ಲಿ 8861927838 ನಂಬರ್ಗೆ. ಹೇಗೆ ತೆಗೆದುಕೊಳ್ಳೋದು ಅಂತಂದ್ರೆ ಈ ಒಂದು ಕ್ಲಾಸ್, ಈ ಒಂದು ಕೋರ್ಸ್ ಹೆಂಗ್ ನೀವು ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ನಮ್ಮ ಈ ನಂಬರ್ಗೆ ನೀವು ವಾಟ್ಸ್ಆಪ್ಗೆ ಒಂದು ಹಾಯ್ ಅಂತ ಹೇಳಿ ಮೆಸೇಜ್ ಮಾಡ್ರಿ. 8861927838 ನಂಬರ್ಗೆ ಹಾಯ್ ಅಂತೇಳಿ ಮೆಸೇಜ್ ಮಾಡ್ರಿ. ಹಾಯ್ ಅಂತ ಹೇಳಿ ಮೆಸೇಜ್ ಮಾಡಿದ್ವಿ ಅಂತ ನಾವು ನಿಮ್ಗೆ ರಿಪ್ಲೈ ಮಾಡ್ತೇವಿ. SSC MTS ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಅಂತ ಹೇಳಿ ಬರೆದು ಕಳಿಸ್ರಿ. ಅಲ್ಲಿ ಏನ್ ಮಾಡ್ತೇವಿ ಅಂತಂದ್ರೆ ಅಷ್ಟು ಕಳಿಸಿದ್ಮೇಲೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವಿ. ಆ ಸ್ಕ್ಯಾನರ್ ಅನ್ನ ಸ್ಕ್ಯಾನ್ ಮಾಡಿ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಫೀಸ್ ಅನ್ನ ಪೇಡ್ ಮಾಡ್ಬೇಕು. ಎಷ್ಟಿದೆ ರೀ? ಓನ್ಲಿ 600 rupees ಇದೆ. ಇಷ್ಟರೊಳಗೆ ಎಲ್ಲ ಕೊಡಕತ್ತೇವೆ. 600 ರೂಪಾಯಿಗೆ ಎಲ್ಲಾನ ಆಫರ್ ಐತಿದು. ಫೀಸ್ 600 rupees ಪೇಡ್ ಮಾಡಿದ ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ನಮಗೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಬೇಕು. ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಬೇಕು. ಸ್ಕ್ರೀನ್ ಶಾಟ್ ಕಳಿಸಿದ ನಂತರ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಎಲ್ಲಾ ಕ್ಲಾಸಸ್ಗಳು PDF ನೋಟ್ಸ್ಗಳು ಎಲ್ಲ ಕಂಪ್ಲೀಟ್ ನಿಮ್ಗೆ ಏನ್ ಮಟೀರಿಯಲ್ ಬೇಕೋ ಅದೆಲ್ಲ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ನಾವು ಸೆಂಡ್ ಮಾಡ್ತೇವೆ. ಇಷ್ಟು ಪ್ರೋಸೆಸ್ ಇದೆ ಇದು. ಸೊ ಈ ಮಾಹಿತಿ ನಿಮ್ಗೆ ಹೇಗ್ ಅನಿಸ್ತು ಅನ್ನೋದನ್ನ ನೀವು ನನಗೆ ಕಾಮೆಂಟ್ ಮಾಡ್ರಿ. ಅದ್ರ ಜೊತೆಗೆ ಮತ್ತೆ ಏನಾದ್ರು ಪ್ರಾಬ್ಲಮ್ಸ್ ಗಳಿದ್ರೆ ನೀವು ನನಗೆ ವಾಟ್ಸ್ಆಪ್ ಮಾಡ್ರಿ. ಓಕೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮೊದಲು. ಯಾಕಂತಂದ್ರೆ ಈಗ ಫ್ರೀ ಕ್ಲಾಸಸ್ ಗಳು ಬರ್ತಾ ಇದಾವೆ. ಫ್ರೀ ಕ್ಲಾಸಸ್ ಗಳು ಯೂಟ್ಯೂಬ್ ಬಂದು ಅಂತಂದ್ರೆ ನೋಟಿಫಿಕೇಶನ್ ಬರುತ್ತೆ ನಿಮ್ಗೆ. ಸಬ್ಸ್ಕ್ರೈಬ್ ಮಾಡ್ರಿ. ಅಲ್ಲಿ ಸೈಡ್ ಗೆ ಬೆಲ್ ಐಕಾನ್ ಇರ್ತೈತೆ, ಅದನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಒಂದು ನೋಟಿಫಿಕೇಶನ್ ಬರ್ತೈತಿ. ಅದ್ರ ಮುಖಾಂತರ ನೀವು ನೋಡ್ಬೋದು ನಮ್ಮ ಕ್ಲಾಸಸ್ ಗಳನ್ನ ಫ್ರೀ ಆಗಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ನಿಮ್ಮೆಲ್ಲ ಫ್ರೆಂಡ್ಸ್ ಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.